ಧನ್ಯವಾದಗಳನ್ನ ಕೋರುತ್ತೇನೆ. ಕಾರ್ಯಕ್ರಮ ಮಾಡೋದು ನೋಡೋಕೆ ಖುಷಿ ಅನಿಸ್ತು. ಯಾರಿಗೂ ಕೂಡ ಅಂದ್ರೆ ಮೇಡಮ್ ಅವ್ರು ಬಹಳ ಆಗಲಿಂದ ಹೇಳತ್ತಿದ್ರು, ಮೊದಲಿಂದ ನೋಡೇವಿ ಮೇಡಮ್ ಇವ್ರು ಚಂದ ಮಾಡ್ತಾರೆ ಅಂತ. ಲಾಸ್ಟಿಗೆ ಬಂದೇನೆ, ಲಾಸ್ಟ್ ರೌಂಡ್ ಇದ್ರ ಪ್ರಕಾರ ಫ್ಯಾಷನ್ ಶೋ ನೀವೇನ್ ಮಾಡಿದ್ರಲ್ಲ ಅದ್ರ ಪ್ರಕಾರ ಭಾಗ್ಯಶ್ರೀ ಭಜಂತ್ರಿ ಅವರು ಮೊದಲನೇ ಸ್ಥಾನ, ಸೆಕೆಂಡ್ ಪ್ಲೇಸ್ ಸಾವಿತ್ರಿ ಅವರು, ಆಮೇಲೆ ಅಕ್ಕಮಹಾದೇವಿ ಅವರು, ಆಮೇಲೆ ಅವರು ತಲ್ಲೂರು ಅವರು, ಕಾವೇರಿ ಕುರ್ತೇಬ್ನವರು ಥರ್ಡ್, ಮೂರನೇ ಬಹುಮಾನ. ಎಲ್ಲರೂ ಕೂಡ ತುಂಬಾ ಸುಂದರವಾಗಿ ನಡೆಸ್ಕೊಡ್ತಾರೆ.
ಚಂದ ಅಲ್ಲ ಪ್ರೆಸೆಂಟೇಷನ್ ಭಾಳ ಚಂದ ಇದೆ. ನಾನು ಅಡ್ಮಿಷನ್ಗೆ ಕೆಲಸ ಮಾಡ್ತೀನಿ. ನಾನು ಸಮಾಧಾನದಿಂದ ಮೇನ್ ಆಗಿ ಮಾಡಿದಂದ್ರೆ ಪ್ರಜುರ ಸ್ವೀಟ್ ಬಾಲ್ ಅಂತ ಆ್ಯಕ್ಚುಲಿ ಮೇನ್ ಇಂಟೆನ್ಷನ್ ಇದು ಪ್ರಜುರ ಅದನ್ನು ಅವಾಯ್ಡ್ ಮಾಡ್ತೀನಿ. ಆಮೇಲೆ ಸೌಕಾಶ್ ಆಮೇಲೆ ಅದಕ್ಕೆ ಬಾದಾಮಿ, ಗೋಡಂಬಿ, ಆಮೇಲೆ ಸ್ವಲ್ಪ ತುಪ್ಪ, ಆಮೇಲೆ ಸ್ವಲ್ಪ ಕೊಕೊನಟ್ ಪೌಡರ್ ಮಿಕ್ಸ್ ಮಾಡಿ ಅದನ್ನು ಕೊಕೊನಟ್ ಪೌಡರ್ ಡ್ರೈ ವೆಟ್ ಡ್ರೈ ಇನ್ನೇನು ಕ್ರಂಬಲ್ ಕೊಕೊನಟ್ ಕ್ರಂಬಲ್ ಓಕೆ ಕೋಕೋನಟ್ ಕ್ರಂಬಲ್ ಡ್ರೈ ಕೋಕೋನಟ್ ಕ್ರಂಬಲ್ ವಿತ್ ಶುಗರಾ ವಿದೌಟ್ ಶುಗರಾ? ವಿದೌಟ್ ಶುಗರ್ ಯೂಸ್ ಮಾಡಿದ್ದೀನಿ. ಆಮೇಲೆ ಅದಕ್ಕೆ ಸ್ವಲ್ಪ ತುಪ್ಪ ಮಾಡಿದ್ದೀನಿ. ಆಮೇಲೆ ಡೆಕೋರೇಟಿಗಾಗಿ ಡ್ರೈ ಫ್ರೂಟ್ಸ್ ಯೂಸ್ ಮಾಡ್ತೀನಿ. ಆಮೇಲೆ ಇದು ಮಕ್ಕಳಿಗೆ ಹೆಲ್ದಿ ಫುಡ್ ಅಂದರೆ ಐರನ್ ಕಂಟೆಂಟ್ ಕಡಿಮೆ ಇರುತ್ತಲ್ಲ ಅವ್ರಿಗೆ ಐರನ್ ಡೆಫಿಷಿಯನ್ಸಿ ಇದ್ದವ್ರಿಗೆ ಇದು ಒಳ್ಳೆ ಫುಡ್. ಆಮೇಲೆ ನಮಗೆ ಎಲ್ಲ ಡ್ರೈ ಫ್ರೂಟ್ಸ್ ಒಳಗೆ ವಿಟಮಿನ್ಸ್ ಇದೆ. ಇದು ದೊಡ್ಡವ್ರಿಗೂ ಚಲೋ, ಆಮೇಲೆ ಸ್ವಲ್ಪ ಗರ್ಭಿಣಿ ಮೇಲೆ ಅವ್ರಿಗೆ ಓಕೆ ಇದು ಗುಡ್ ಫಾರ್ ಅಷ್ಟೇ ಅಲ್ಲ ಮಕ್ಕಳಿಗೆ ದೊಡ್ಡವ್ರಿಗೆ ಹೌದು ಎಲ್ಲರಿಗೂ ಹೋಗಿತ್ತಲ್ಲ ಟೇಸ್ಟ್ ವೈಸ್ ಒಂದು ಹೇಳ್ತೀನಿ. ಟೇಸ್ಟ್ ಬರೀ ಖರ್ಜೂರನ ರೋಲ್ ಮಾಡಿರೋದ್ರಿಂದ ಇನ್ನು ಏನು ಮಾಡ್ಬೋದಿತ್ತು ನೀವು ಹೇಳಿ? ಅಂದರೆ ಅದು ಡ್ರೈ ಫ್ರೂಟ್ಸ್ ಮಿಕ್ಸ್ ಮಾಡಿದ್ದು ಒಳಗೆ ಮಿಕ್ಸ್ ಆಗಿದೆ. ಫುಲ್ ವೇಸ್ಟ್ ಮಾಡಿದ್ದೀವಿ. ಅದು ಮಾಡೋ ಬಂದು ನೀವು ಒಂಚೂರು ಬೈಟ್ ಬಾರೋ ಬರೋದಿಲ್ಲ. ಅಟ್ಲೀಸ್ಟ್ ನಾವು ಡ್ರೈ ಫ್ರೂಟ್ಸ್ ಏನು ಹಾಕಿರಿ ಅನ್ನೋದು ಐಡೆಂಟಿಫೈ ಆಗ್ತೀವಿ. ಈಗ ಐಡೆಂಟಿಫೈ ಆಗೋದಿಲ್ಲ. ನಮ್ಗೆ ಏನು ಅನಿಸುತ್ತೆ ಅಂದ್ರೆ ಪೂರ್ಣ ಖರ್ಜೂರನ ತಿನ್ನಾಗ್ತೀವಿ ಅಂತ ಫೀಲ್ ಆಗ್ತದೆ. ಕೊಕೊನಟ್ ಪೌಡರ್ ಬರಾಕತ್ತಿ ಹಾಗೆ ಗ್ರೈಂಡ್ ಮಾಡ್ಬೋದು. ಅದೊಂದು ಮಿಸ್ಟೇಕ್. ಬರೀ ಸಣ್ಣ ಸಣ್ಣ ಕಟ್ ಮಾಡಿ ನೀವು ಅದನ್ನು ಶೇಪ್ ಬೇರೆ ಬೇರೆನೂ ಮಾಡ್ಬೋದು. ಇದು ಒಂದೇ ಶೇಪ್ನ ಹೇಳಿದ್ರೆ ಈಗ ಸೋ ಮೆನಿ ಶೇಪ್ಸ್. ಇದು ಒಂದು ಸ್ವೀಟ್ ಮಾಡ್ತಾರೆ. ಏನಿದೆ ಎಷ್ಟೇ ಎಲ್ಲ ಯೂಸ್ ಮಾಡಿ. ನನ್ನ ಹೆಸರು ಅಕ್ಕಮಹಾದೇವಿ. ನನ್ನ ಹೆಸರು ಅಕ್ಕಮಹಾದೇವಿ ಮಣಗಾರ ಅಂತೇಳಿ. ನಮ್ಮ ಹಿರಿಯರಲ್ಲಿ ಕೆಲಸ ಮಾಡ್ತೀನಿ. ನಾನು ಇವತ್ತು ಮಕ್ಕಳಿಗೋಸ್ಕರ ಹಾಗೂ ಮನೆಯಲ್ಲೆಲ್ಲ ಸದಸ್ಯರಿಗೂ ಇಷ್ಟ ಆಗುವಂಥ ಸ್ಪೆಷಲ್ ಮುರುಗೋರ ಅಂತೇಳಿ ಮಾಡ್ತಾಯಿದ್ದೀನಿ. ಇದರಲ್ಲಿ ನಾನು ಮುರುಗೋರ ಜೊತೆಗೆ ಇದು ಸ್ವಲ್ಪ ಟರ್ಮರಿಕ್, ಆಮೇಲೆ ಆರ್ಗ್ಯಾನಿಕ್ ಬೆಲ್ಲ, ಆಮೇಲೆ ಉಪ್ಪು, ಆಮೇಲೆ ಮಕ್ಕಳಿಗೆ ಇಷ್ಟ ಆಗುವಂಥ ಚಿಪ್ಸು, ಆಮೇಲೆ ಉಳ್ಳಾಗಡ್ಡಿ, ಟೊಮೆಟೊ, ಕ್ಯಾರೆಟ್ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಲೆಮನ್ ಜ್ಯೂಸ್ ಹಾಕಿ ಮಿಕ್ಸ್ ಮಾಡಿ ಇದನ್ನು ಸ್ಪೆಷಲ್ ಸಾಯಂಕಾಲ ಸ್ನ್ಯಾಕ್ಸಿಗೆ ಇಷ್ಟಪಡುವಂತ ಮಾಡಿದ್ದೀನಿ. ಸ್ನ್ಯಾಕ್ಸ್ ಅಷ್ಟೇ ಅಲ್ಲದೆ ಇದು ಈವನ್ ಮಕ್ಕಳಿಗೆ ಕ್ಯಾರೆಟ್ ಮೇಲೆ ತುರಿದು ಹಾಕಿರ. ವೈಟ್ ತೊಗೊಂಡೆ ಕ್ಲೀನ್ ಜಾಸ್ತಿ ಬರ್ತೀವಿ ಹೇಳಿ ವೈಟ್ ತೊಗೊಂಡೆ ಸಮ ಬೇಕು. ಸೊ ಈ ಮುಂದೆ ಮಿಕ್ಸ್ ಮಾಡ್ಬೋದು. ಟೇಸ್ಟ್ ಮಾಡಿ ಟೇಸ್ಟ್ ಮಾಡಿ ಚೂರು ಸಪ್ಪೆ ಆಗುತ್ತೆ ಅಷ್ಟು ಬಿಟ್ಟರೆ ಬೇರೆ ಚೂರು ಉಪ್ಪು ಈಗಿರ್ತಲ್ಲ ಇನ್ನೊಂದು ಸ್ವಲ್ಪ ಹಾಕಿದ್ರೆ ಬೆಸ್ಟ್ ಆಗ್ತದೆ. ಬಟ್ ಮುಂದೇನು ಪ್ರೆಸೆಂಟೇಷನ್ ಟೇಸ್ಟು ಏನಿರ್ಲಾರ್ದನ ಭಾಳ ಚಲೋ. ಏನು ಮಾಡಿರಿ ಇರ್ಬಿಟ್ಟು ಏನೇನು ಹಾಕಿರಿ? ಜೋರು ನೀರು ಹಾಕಿ ಮತ್ತೆ ಏನು ಉಪಯೋಗ ಮಾಡಿದ್ರು? ನೀವು ಬಾಯ್ ಹಾಕಿ ನೋಡ್ಬೋದು ಏನು ಜಾಸ್ತಿ
ಒಂದು ಸಣ್ಣ ವ್ಯತ್ಯಾಸ ಏನು ಮಾಡ್ಲಿಕ್ಕೆ ಬರಂಗಿಲ್ಲ ಅಲ್ಲ? ಈಗ ಬೇಸಿಗೆ ಕಾಲ ಬರ್ತಾನೆ ಮೇಡಮ್ ಅವರ ನಾವು ಟೇಸ್ಟ್ ಮಾಡಿದ್ವಿ ಮೊಸರನ್ನ ನಾವು ಟೇಸ್ಟ್ ಗೊತ್ತಾತಲ್ಲ? ಯಾವಾಗಲೂ ಹೆಂಗಿರ್ಬೇಕು ಹಂಗೆ ಇರ್ಬೇಕು. ಇವಾಗಿನ ಬೇಸಿಗೆ ಕಾಲಕ್ಕೆ ತಂಪಾಗಿ ಇರಲಿ ಅನ್ನೋ ಕಾರಣಕ್ಕೆ ಮಸಾಲಕ್ಕಿನ ಅದನ್ನ ನೆಕ್ಸಿರೋ ಅವಲಕ್ಕಿಗೆ ಮೊಸರು ಮಜ್ಜಿಗೆ ಆಮೇಲೆ ಈರುಳ್ಳಿ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಆಮೇಲೆ ದಾಳಿಂಬೆ ದ್ರಾಕ್ಷಿ ಹಣ್ಣು ಎಲ್ಲನೂ ಮಿಕ್ಸ್ ಮಾಡಿ ಉಪ್ಪು ಹಾಕಿ ಪ್ರೆಸೆಂಟೇಷನ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚೇತನಾ ಪೂಜಾರ್ ಅಂತೇಳಿ. ನಾನು ಥಂಡಿಗಾಲಕ್ಕೆ ಮಳ್ಯಾಗ ಕೊಯ್ಸ್ಕೊಂಡು ಬಂದು ಸಾಯಂಕಾಲ ಸ್ನ್ಯಾಕ್ಸ್ ತಿಂದಾಗ ಪಟಾಪಟ್ ಅಂತ ಗ್ಯಾಸ್ ಖಾಲಿ ಆಗಿರ್ತೈತಿ ಒಲಿ ಹಾಕಿಲ್ಲ ಅಂದಾಗ ಪಟಾಪಟ್ ಮಾಡಕ್ಕೆ ಅಂತ ಹೇಳಿ ಮಾಡಿ ಸಣ್ಣ ಉಳ್ಳಾಗಡ್ಡೆ ಮಿಕ್ಸಿ ಕಟ್ ಮಾಡಿಕೊಂಡು ಅದು ಉಪ್ಪೆಲ್ಲ ಹಾಕಬೇಕು ಫಸ್ಟ್. ಅದೆಲ್ಲ ಮಿಕ್ಸ್ ಆದಮೇಲೆ ನೀರು ಎಲ್ಲ ಇದರಲ್ಲಿ ಬಂದಿದೆ. ಸ್ಟಾರ್ಟ್. चाचा जरा पीछे ಸ್ವಲ್ಪ ಶಾಂತಿ ಇರ್ರಿ. ಸೋಡಾ ಪುಡಿ ಯೂಸ್ ಮಾಡಿದ್ವಿ. ಟೇಸ್ಟ್ ಮಾಡಿದ್ವಿ. ಜೀರಾ ಏನು ಜೀರಾ ಸ್ಪೆಷಲ್ ಏನಿರ್ತೈತಿ ಏನಾಗ್ತದೆ ಸಿಸಿ ಅನ್ಸತ್ತೆ. ಯಾವಾಗಲೂ ಹುಳಿನೇ ಇರ್ಬೇಕು. ಜೀರಾ ಸ್ಪೆಷಾಲಿಟಿ ಹುಳಿ ಬೇಸ್ ಅಂತ ಹುಳಿನೇ ಸಿಸಿ ಆಗುತ್ತೆ. ಟೇಸ್ಟ್ ಚಲೋ ಐತಿ. ಬಟ್ ಅದು ಚುರುಮುರಿ ಅನ್ನೋ ಶಬ್ದಕ್ಕೆ ಅದು ಚುರುಮುರಿ ಕಾಣಿಸ್ಬೇಕು. ಮತ್ತೆ ಭಾಳ
ಫಸ್ಟ್ ಪ್ರೈಸ್ ರಿಗಾರ್ಡಿಂಗ್ ಹೆಲ್ದಿನೆಸ್ಸಿಗೆ ಬಂದಾಗ ಪ್ರೆಸೆಂಟೇಷನ್ ಆ್ಯಂಡ್ ಹೆಲ್ದಿ ಫುಡ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ದ ನಾವು ಇವ್ರದ್ದು ಸಾವಿತ್ರಿ ಮುಷಕ್ನವ್ರದ್ದು. ಸೊ ಸೆಕೆಂಡ್ ಪ್ರೈಸ್ ಗೋಸ್ ಟು ಸಾವಿತ್ರಿ ಮುಷಕ್ನವ್ರದ್ದು. ಅಕ್ಕಮಹಾದೇವಿ ಬಣಗಾರ್ ಅವರು ಮೇಡಮ್ ಅವರು ಸ್ಪೆಷಲ್ ಮುರುಮುರೆ. ಬಟ್ ನೀವೇನು ಯೂಸ್ ಮಾಡಿದ್ರಲ್ಲ ಐಟಮ್ಸ್ ಮತ್ತು ಅದ್ರದ್ದು ಪ್ರೆಸೆಂಟೇಷನ್ ಭಾಳ ಚಂದಿತ್ತು. ಸೊ ಪ್ರೆಸೆಂಟೇಷನ್ ನಿಮಗೆ ಕೊಡ್ತೇವೆ. ಸೊ ಅದಕ್ಕೆ ಥರ್ಡ್ ಪ್ರೈಸ್ ಗೋಸ್ ಟು ಬರಲ್ಲ ಇವ್ರದ್ದು ಬಂದಾಗ ಜೀರಾ ಚಂದ್ರಿಕಾ ಅವರು ಬಂದಾಗ ಇವ್ರದ್ದು ಭಾಗ್ಯಶ್ರೀ ಭಜಂತ್ರಿ ಅವರು. ನಿಮ್ದು ಮೊಸರು ಆ್ಯಕ್ಚುಲಿ ಮೊಸರು ಅವಲಕ್ಕಿ ಅಂದ್ರೆ ಮೊಸರು ಅವಲಕ್ಕಿನೇ ಇತ್ತು, ಚೂರು ಉಪ್ಪು ಭಾಳ ಇತ್ತು, ಬಿಟ್ಟರೆ ಬೇರೆ ಏನಿಲ್ಲ. ಸೊ ನಿಮಗೆ ಭಾಗ್ಯಶ್ರೀ ಅವರಿಗೆ ಚಂದ್ರಿಕಾ ಅವರಿಗೆ ಖರೇನ ಕಾಂಪಿಟೇಷನ್ ಯಾರಿಗೆ ಸಮಾಧಾನಕರ ಕೊಡೋಣ ಅಥವಾ ಥರ್ಡ್ ಪ್ರೈಸಿಗೆ ಕೊಡೋಣ ಅಂತೇಳಿ ವಿಚಾರ ಮಾಡತ್ತಿದ್ವಿ. ಸೊ ಅದಕ್ಕೆ ಥರ್ಡ್ ಪ್ರೈಸ್ ಚಂದ್ರಿಕಾ ಅವ್ರಿಗೆ ಇವ್ರಿಗೆ ಕೊಡತ್ತೇನೆ ನಾ, ಯಾರು ನಮ್ಮ ಭಾಗ್ಯಶ್ರೀ ಅವ್ರಿಗೆ. ಯಾಕಂದ್ರೆ ಅವ್ರು ಮೊಸರು ಕ್ವಾಂಟಿಟಿ ಯೂಸ್ ಮಾಡಿದ ಸ್ಟೈಲ್ ಭಾಳ ಚಂದ ಇತ್ತು ಮತ್ತು ಪ್ರೆಸೆಂಟೇಷನ್ ವೈಸು ಭಾಳ ಚಂದ ಇತ್ತು. ಸೊ ಥರ್ಡ್ ಪ್ರೈಸ್ ಇಬ್ಬರು ಶೇರ್ ಮಾಡ್ಕೊಳತ್ತೀರಿ. ಯಾರ್ಯಾರು? ಮೇಡಮ್ ಅವರು, ನೀವು. ಸೊ ಸಮಾಧಾನಕರ ಬಹುಮಾನ ಚಂದ್ರಿಕಾ ಹೋಗ್ತೈತಿ, ಜಯಶ್ರೀಗೆ ಹೋಗ್ತೈತಿ. ಸರ್ ಆ್ಯಕ್ಚುಲಿ ಭಾಳ ಚಲೋ ಇತ್ತು, ಅದನ್ನ ನೀವು ಉಪಯೋಗ ಮಾಡ್ಕೊಳಕ್ಕೆ ಎಲ್ಲರೂ ಕ್ಲಾಪ್ಸ್ ಹಾಕಿ. ನೀವು ಇನ್ನೊಂದು ಐಡಿಯಾ ಕೊಡ್ತೀನಿ, ನೆಕ್ಸ್ಟ್ ಟೈಮ್ ಕಾಂಪಿಟೇಷನ್ ಮಾಡಿದಾಗ ಪ್ಲೇಟ್ ತೆಗಿದ್ರೆ ಬಾ ಕೊಡು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಒಂದು ವಿಶೇಷತೆ ಏನಂದ್ರೆ ಭಾರತೀಯ ಸಮಾಜದೊಳಗೆ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದೊಳಗೆ ನಮ್ಮ ಮಹಿಳೆ ಯಾವ ಮಟ್ಟಕ್ಕೆ ಬೆಳೆದಾಳ ಅಂತ ಹೇಳಿ ನಾವು ತಿಳ್ಕೊಳ್ಳೋ ಒಂದು ಅವಕಾಶ. ಮತ್ತು ನಮ್ಮನ್ನು ನಾವು ಯಾವ ರೀತಿ ಸಮಾಜಕ್ಕೆ ಒಗ್ಗೂಡಿಸ್ಬೇಕು ಅಂದ್ರೆ ಸಮಾಜನ ಬೇರೆ, ನಾವು ಕೆಲಸ ಮಾಡೋಕಿನ ಬೇರೆ ಅನ್ನೋ ದೃಷ್ಟಿಯೊಳಗೆ ನಡ್ಕೋಬಾರ್ದು. ಮೊದ್ಲಿಗೆ ಮಹಿಳೆಯರು ಸ್ವಾತಂತ್ರ್ಯ ಇರಲಿಲ್ಲ ಅಂತ ನಾವು ಹೇಳ್ತೇವೆ, ಬಟ್ ಭಾರತೀಯ ನಾರಿಯರಿಗೆ ಮೊದಲಿಂದನೂ ಸ್ವಾತಂತ್ರ್ಯ ಐತಿ, ನಾವು ಅದನ್ನು ಉಪಯೋಗ ತಗೊಂಡಿಲ್ಲ. ಸೊ ಈಗ ನಾವು ಉಪಯೋಗ ತಗೊಳತ್ತೇವೆ. ಎಲ್ಲ ಹೆಣ್ಮಕ್ಳು ಸಮಾಜಕ್ಕೆ ಬಂದು ಒಂದು ಗಂಡ ಮನೆ ಮಕ್ಕಳು ಎಲ್ಲ ನೋಡ್ಕೋತೇವೆ, ಜೊತೆಗೆ ಕೆಲಸ ಮಾಡ್ತೇವೆ. ಇನ್ನೊಂದೇನು ಆರ್ಥಿಕ ಸ್ವಾತಂತ್ರ್ಯ, ನಮ್ಮ ಪಗಾರ ನಮ್ಮ ಕೈಯಾಗಿರ್ತೈತಿ, ನಮ್ಮ ಜೀವನ ನಾವು ರೂಪಿಸ್ಕೋತೇವೆ. ಸೊ ಇದ್ರ ಜೊತೆಗೆ ನಾವು ಇನ್ನೊಂದು ಸಮಾಜಕ್ಕೆ ಕೊಡ್ಬೇಕೇನಂದ್ರೆ ಒಳ್ಳೆಯ ಒಂದು ಬದುಕು ಸಂಸ್ಕಾರವನ್ನು ಕೊಡಬೇಕು. ಮತ್ತು ನಿಜವಾಗ್ಲೂ ನೀವು ಪೌರ ಕಾರ್ಮಿಕರಾದ್ರಿ ಸ್ವಚ್ಛತೆಗೆ ಆದ್ಯತೆ ನೀವು ಕೊಡ್ರಿ, ನಾವು ಕೊಡ್ತೀವಿ ಅಂತ ನಾವು ಭರವಸೆಯನ್ನು ಕೊಡ್ತೀವಿ. ಶುಭಾಶಯಗಳು. ಇಂಥವ್ರು 2 ನಿಮಿಷ ಇದಾಗ್ತದೆ. ವೈಡ್ಲಿ ಆತ ಲಾಸ್ಟ್ ಇರ್ತದೆ. ನಮ್ಗಿಂತ ಚೆನ್ನಾಗಿ ಮಾಡಿದ್ರು. ಅದ್ರಾಗ ಈಗ ಏನ್ ಕೊಟ್ಟಿದಾರ ಅದ ನಿರ್ಣಯ ಕೊನೆಯಾಗಿರ್ತೈತಿ. ಈಗ ಫ್ಯಾಷನ್ ಶೋ ಒಳಗ ಭಾಗಿಯಾಗೋದ್ರಲ್ಲಿ ಭಾಗ್ಯಶ್ರೀ ಭಜಂತಿ ಅವರು ಫಸ್ಟ್ ಪ್ರೈಸ್ ತಗೊಂಡಿದಾರ. ಅವ್ರ ವೇದಿಕೆ ಮೇಲೆ ಬಂದು ಅವರು ಫಸ್ಟ್ ಪ್ರೈಸ್ ಅನ್ನ ನಮ್ಮ ತೀರ್ಪುಗಾರರಂತ ವೇದಿಕೆ ಮೇಲೆ ಹಾಕಿರುವಂತ ಎಲ್ಲ ಗಣ್ಯರು ಅದನ್ನ ಅವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಂತ ಕೇಳೋದು. ನಮ್ಮ ಕಾರ್ಯಾಲಯದ ಹಿರಿಯ ಆರೋಗ್ಯಕರಾದ ಅಕ್ಕಮಹಾದೇವಿ ಬಣಗಾರ್ ಅವರು ಹಾಗೂ ನಾನು ಕೂಡ ಇವರು ಸೆಕೆಂಡ್ ಪ್ರೈಸ್ ಅನ್ನು ಹಂಚಿಕೆ ಮಾಡ್ಕೊಳ್ತೇವೆ. ಅದರಂತೆ ಫ್ಯಾಷನ್ ಶೋದಲ್ಲಿ ಥರ್ಡ್ ಪ್ರೈಸ್ ಅನ್ನು ಭಾಗ್ಯಶ್ರೀ ತಲ್ಲೂರ್ ಅವರು ಹಾಗೂ ಕಾವೇರಿ ಗುತ್ತಪ್ಪನವರು ಇಬ್ರು ಪ್ರತಿ ಒಂದು ನಿಮಿಷಕ್ಕೆ ಯಾರು ಸಗರು ಹೋಗ್ತಾರ ಅದ್ರ ಮೇಲೆ ನಾವು ಫಸ್ಟ್ ಸೆಕೆಂಡ್ ಥರ್ಡ್ ಪ್ರೈಸ್ ಅನ್ನ ಇದು ಮಾಡಿದೀವಿ. ಅದರಲ್ಲಿ ಫಸ್ಟ್ ಚೇತನಾ ಪೂಜಾರ್ ಕ್ಲಾಪ್ಸ್ ಹಾಕಿ ಇನ್ನೊಂದ್ಸಲ ಅನೌನ್ಸ್ ಮಾಡ್ರಿ. ಚಂದ್ರಿಕಾ ಎರ್ಕರ್ ಸೆಕೆಂಡ್ ಪ್ರೈಸ್ ಮತ್ತು ರೇಖಾ ಹುಣಸಿವರ್ದ್ ಇವರಿಬ್ರು ಬಂದು ಥರ್ಡ್ ಪ್ರೈಸ್ ಅನ್ನ ತಗೋಬೇಕು. ಓಕೆ ಆಯ್ತು ಚಂದ್ರಿಕಾ
ಭಾಗ್ಯಶ್ರೀ ತಲ್ಲೂರು ಕಾಂಪಿಟಿಷನ್ ಇತ್ತು. ಅದ್ರಾಗ ನಾವು ಉರಿ ಇದ್ರೂ ಅಡಿಗೆ ಮಾಡ್ತೀವಿ, ಉರಿ ಇಲ್ಲಾಂದ್ರೂ ಅಡಿಗೆ ಮಾಡ್ತೀವಿ, ಯಾವ್ದು ಕಡಿಮೆ ಅನ್ನೋದ್ರೊಳಗ ಕುಕಿಂಗ್ ಇವತ್ತು ಪ್ರದರ್ಶನ ಮಾಡಿದ್ರು. ಫಸ್ಟ್ ಪ್ರೈಸ್ ಚೇತನಾ ಪೂಜಾ. ಹಾಂ ಆಮೇಲೆ ಥರ್ಡ್ ಪ್ರೈಸ್ ಗೋಸ್ ಟು ನಮ್ಮ ಸೀನಿಯರ್ ಅಕ್ಕಮಾದೇವಿ ಮೇಡಮ್ ಅವರು ಹಾಗೂ ಭಾಗ್ಯಶ್ರೀ ಭಜಂತ್ರಿ ಅವರು. ಎಲ್ಲ ಕಾರ್ಯಕ್ರಮಗಳು ಹಾಗೂ ನಮ್ಮ ಕಾರ್ಯಾಲಯದ ಎಲ್ಲ ಸಿಬ್ಬಂದಿಗಳಿಗೂ ನಾನು ಧನ್ಯವಾದ ತಿಳಿಸುತ್ತೇನೆ. ಅದರಂತೆ ಇವತ್ತ ನಮ್ಮ ಕಡೆಗೆ ಒಪ್ಪಿಕೊಂಡು ತಮ್ಮ ಬಿಸಿ ಸ್ಕೆಡ್ಯೂಲ್ ಬಂದಂತ ನಮ್ಮ ಗೌರವಾನ್ವಿತ ಅಡ್ವೊಕೇಟ್ ಮೇಡಮ್ ಅವರಿಗೆ ಇವತ್ತು ನಮ್ಮ ಚಿಕ್ಕದಾಗಿ ಒಂದು ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಿದ್ದೀವಿ. ಫಸ್ಟ್ ಅವರಿಗೆ ಸನ್ಮಾನ, ಕಾರ್ಮಿಕರಿಗೆ ಸನ್ಮಾನ ಮಾಡಿ. ನಾಗರಿಕಂತ ಸಂಸ್ಥೆಯಿಂದ ನಾವು ಪೌರ ಕಾರ್ಮಿಕರಿಗೆ ಒಂದು 2 ಜನರಿಗೆ ಲೇಡೀಸ್ಗೆ ಸನ್ಮಾನ ಮಾಡಬೇಕಂತ ವಿಚಾರ ಮಾಡಿದ್ವಿ. ಮೊದಲನೇದಾಗಿ ಸಿದ್ಧಗಂಗವ್ವ, ಮತ್ತೊಬ್ಬರು ಜಯಶ್ರೀ ಅವರು. ಒಂದು ಕಡೆಯಿಂದ ಮಾಡಿರಿ, ಒಬ್ರೊಬ್ರು ಮಾಡಿರಿ. ಓಕೆ, ಅಷ್ಟೊಂದಿತ್ತು ಈ ಕಡೆ. ಧಾರವಾಡದವರು ಸನ್ಮಾನ ಕಾರ್ಯಕ್ರಮ ಹೋಗಿದ್ರು. ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ ಹಾಗೂ ಇವತ್ತು ನಮ್ಮ ಪುರಸಭೆ ಕಾರ್ಯಾಲಯಕ್ಕೆ ಆಗಮಿಸಿದಂತ ತೀರ್ಪುಗಾರರಿಗೆ ನಮ್ಮ ಪುರಸಭೆ ವತಿಯಿಂದ ಹಾಗೂ ನಾಗರಿಕ ಮಿತ್ರ ಸಂಸ್ಥೆಯ ವತಿಯಿಂದ ಚಿಕ್ಕದೊಂದು ಸನ್ಮಾನ ಕಾರ್ಯಕ್ರಮ ಮಾಡ್ರಿ. ನಡು ಬರಬೇಡ್ರಿ. ಇವತ್ತಿನ ಅದಕ್ಕೆ ನಮ್ಮ ಪುರಸಭೆ ವತಿಯಿಂದ ಹಾಗೂ ನಮ್ಮ ಎಲ್ಲ ಸಿಬ್ಬಂದಿ ವತಿಯಿಂದ ಅವರಿಗೆ ಧನ್ಯವಾದ.